ಈಗಾಗಲೇ ರಾಜ್ಯದಲ್ಲಿ ಉಲ್ಬಣವಾಗಿರ್ತಕ್ಕಂಥ ಡೆಂಗ್ಯೂ ಜ್ವರದ ಹಿನ್ನೆಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಕೂಡ ವಯಸ್ಕರು ಕೂಡ ಎಲ್ಲರೂ ಕೂಡ ಬಲಿಯಾಗಿರ್ತಕ್ಕಂಥದ್ದು ಸೋಂಕಿತರಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಈಗ ಗದಗ ಜಿಲ್ಲೆಯಲ್ಲಿ ಮೊದಲನೇ ಸೋಂಕು ಪ್ರಕರಣ ಒಂದು ಪತ್ತೆಯಾಗಿ ಸೋಂಕಿನಿಂದ ಒಬ್ಬ ವಿದ್ಯಾರ್ಥಿ 5 ವರ್ಷದ ಮಗು ಒಂದು ಸಾವನ್ನಪ್ಪಿದ ಘಟನೆ ಮಾಸು ಅಷ್ಟರಲ್ಲಿ ಕೂಡ ಗಜೇರಗಡದ ಒಂದು ಹಳೆಯ ಪುರಾತನ ಶಾಲೆ ಆಗಿರ್ತಕ್ಕಂಥ ಸರ್ಕಾರಿ ಬಾಲಕಿಯರ ಮಾದರಿಯ ಒಂದು ಹಿರಿಯ ಪ್ರಾಥಮಿಕ ಶಾಲೆಯೊಳಗೆ ನಾವಿದ್ದೀವಿ. ಈ ಒಂದು ಶಾಲೆಯ ಕಾಂಪೌಂಡ್ ಸುತ್ತಮುತ್ತ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಚ್ಛತೆಗಳಿಲ್ಲ. ಮಕ್ಕಳು ಇಲ್ಲಿ ದಿನಕ್ಕೆ ನೂರಾರು ಮಕ್ಕಳು ಕೂಡ ಈ ಒಂದು ಶಾಲೆಗಳಿಗೆ ವಿದ್ಯಾರ್ಜನೆಗಾಗಿ ಬಂದಿರ್ತಾರೆ. ಈಗ ಯಾವ ರೀತಿಯಾಗಿರ್ತಕ್ಕಂಥ ಅದು ಒಂದು ಅಸತ್ಯತೆಯ ತಾಣವಾಗಿ ಮಾರ್ಪಾಡಾಗಿದೆ. ಅದು ಏನಾಗಿದೆ ಎಂತಾಗಿದೆ ಅಂತಂದೇಳಿ ವಿಶೇಷ ವರದಿಯೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇದ್ದೀನಿ. ಆ ಒಂದು ವಿಷಯಗಳನ್ನು ತೋರಿಸ್ತಾ ಹೋಗ್ತೀನಿ, ಬನ್ನಿ ವೀಕ್ಷಕರೇ. ಇದು ಈಗ ನೀವು ನೋಡ್ತಾ ಇರ್ಬೋದು, ಈ ಶಾಲೆ ಕಾಂಪೌಂಡ್ ಹತ್ತಿನೇ ಈ ಒಂದು ಅಸ್ವಚ್ಛತೆ ಕಾಣ್ತಾ ಇರತಕ್ಕಂಥದ್ದು. ಇಂದು ಶಾಲೆಯಲ್ಲಿ ತತ್ತಿಗಳನ್ನು ಮಕ್ಕಳ ಪೌಷ್ಟಿಕಾಂಶಗಳನ್ನು ವೃದ್ಧಿ ಆಗಲಿ ಅಂತೇಳಿ ತತ್ತಿಗಳನ್ನು ಕೊಟ್ಟರೆ, ಇನ್ನೊಂದೆಡೆ ಅಸ್ವಚ್ಛತೆಯಿಂದ ಮಕ್ಕಳು ರೋಗ ರುಜಿನಗಳಿಗೆ ಕೂಡ ಶಾಲೆ ಕಾಂಪೌಂಡ್ ಹತ್ತಿರನೇ ಇದೆ. ಈ ಒಂದು ಕಾಂಪೌಂಡ್ ಹತ್ತಿರತಕ್ಕಂಥ ಆ ಒಂದು ತತ್ತಿ ಕೊಟ್ಟಿರ್ತಕ್ಕಂಥ ಅದೆಲ್ಲ ನೋಡ್ಬೋದು. ಇಲ್ಲಿ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಸ್ತು ಏನು ನೀಡುವಂಥ ಅನ್ನದ ಕೈಗಳು ಕೂಡ ಇಲ್ಲೇ ಇದೆ. ಅದರೊಟ್ಟಿಗೆ ಸ್ವಚ್ಛತೆಗಳು ಕೂಡ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ. ಇಲ್ಲಿ ನೋಡಿ, ನೀವು ನೊಣಗಳನ್ನು ಕಾಣ್ತಾ ಇದೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಆ ನೊಣಗಳು ಯಾವ ರೀತಿಯಾಗಿರ್ತಕ್ಕಂಥ ಹರಡ್ತಾ ಇದೆ, ನೊಣಗಳು ಹರಡ್ತಾ ಇದೆ. ಅದರೊಟ್ಟಿಗೆ ತತ್ತಿಗಳಿಗೆ ಸುಲಿದಿರ್ತಕ್ಕಂಥ ಆ ತತ್ತಿಗಳಿದೆ. ಅದರೊಟ್ಟಿಗೆ ಒಟ್ಟಾರೆಯಾಗಿ ಶಾಲೆಯಲ್ಲಿ ಇರ್ತಕ್ಕಂಥ ಕಸಗಳನ್ನು ರಸ್ತೆಗೆ ಎಸಿತಾ ಇದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ತೊಟ್ಟಿಗಳಿಗೆ ಎಸಿತಾ ಇಲ್ಲ. ಆ ಒಂದು ಕ್ರಮಕ್ಕೆ ಈ ಒಂದು ಶಾಲೆಯಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರುಗಳಾಗಿರ್ಬೋದು, ಸಹಾಯಕರಾಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಚ್ಛತೆಯ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರಿವುಗಳನ್ನು ಮೂಡಿಸ್ತಾ ಇಲ್ಲ. ಬನ್ನಿ ಹಾಗೆ ಮುಂದೆ ಹೋಗ್ತಾ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಆ ಗಿಡದಲ್ಲಿರ್ತಕ್ಕಂಥ ಒಂದು ಕೊಂಬೆ, ನಾನು ನಿಮಗೆ ಇಲ್ಲಿ ಒಂದು ಗಿಡಗಳನ್ನು ತೋರಿಸ್ತೀನಿ. ಶಾಲೆಯಲ್ಲಿ ಒಂದು ಎತ್ತರವಾಗಿರ್ತಕ್ಕಂಥ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಆ ಗಿಡ ಇದೆ. ಆ ಗಿಡದಲ್ಲಿರ್ತಕ್ಕಂಥ ಒಂದು ಕೊಂಬೆ ಮುರಿದು ಬಿದ್ದಿದೆ. ಮುರಿದು ಬಿದ್ದರೂ ಕೂಡ ಯಾವುದೇ ಇಲಾಖೆಯವರು, ಪುರಸಭೆ ಇಲಾಖೆ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿರೋದಿಲ್ಲ. ಶಾಲೆ ಕಾಂಪೌಂಡ್ ಗೇಟ್ಗಳಿಗೆ ಹಚ್ಚೆ ನೀವು ಗೇಟ್ಗಳನ್ನು ನೋಡ್ತಾ ಇದ್ದೀರಿ, ಶಾಲೆಗಳಲ್ಲಿ ನೋಡ್ತಾ ಇದ್ದೀರಿ. ಈ ಕಡೆ ಮಕ್ಕಳನ್ನು ನಾನು ನಿಮಗೆ ಮಕ್ಕಳನ್ನು ಕೂಡ ತೋರಿಸ್ತಾ ಹೋಗ್ತೀನಿ, ಶಾಲೆಗಳನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಈ ಒಂದು ಗಿಡ ಬಿದ್ದು 3ರಿಂದ 4 ದಿನಗಳಾದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪುರಸಭೆ ಅವರಾಗಿರ್ಬೋದು, ಶಿಕ್ಷಣ ಇಲಾಖೆದವರಾಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಯಾರು ಕೂಡ ಈ ಒಂದು ಗಿಡಗಳ ಸ್ವಚ್ಛತೆಯ ಬಗ್ಗೆ ಚಕಾರವನ್ನು ಕೂಡ ಎತ್ತಾ ಇಲ್ಲ. ಸ್ವಚ್ಛತೆಯ ಬಗ್ಗೆ ಅಂತೂ ಮುಂದೆನೇ ಆಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ಸುಮಾರು ಒಂದು 300ಕ್ಕಿಂತಲೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇಲ್ಲಿ ದಿನನಿತ್ಯ ಕೂಡ ಇದೇ ಮಾರ್ಗದೊಳಗೆ, ಇದೇ ಒಂದು ಶಾಲೆ ಆವರಣದೊಳಗಡೆ ಹೋಗ್ಬೇಕಾಗ್ತಾ ಇರುತ್ತೆ. ಇಲ್ಲಿ ನಾನು ನಿಮ್ಗೆ ನೋಡ್ತಾ ಇದ್ದೀರಿ, ನೀವು ಮಕ್ಕಳನ್ನು ಯಾವ ರೀತಿ ಆಟ ಆಡ್ತಿದ್ದಾರೆ. ಇದೇ ಮಾರ್ಗ ಮಕ್ಕಳು ಚಲಿಸುವಂಥದ್ದು, ಇದೇ ಮಾರ್ಗದೊಳಗೆ ಮಕ್ಕಳು ಕೂಡ ಚಲಿಸ್ತಾ ಇದ್ದಾರೆ. ಆ ಮಕ್ಕಳು ಯಾವ ರೀತಿಯಾಗಿ ಬರಬೇಕಪ್ಪ ಅಂತಂದರೆ, ಈ ಒಂದು ಮಕ್ಕಳು ಇದೇ ಒಂದು ಅಸ್ವಚ್ಛತೆಯಲ್ಲಿ ಮಕ್ಕಳು ಕೂಡ ಬರಬೇಕಾಗುತ್ತೆ. ಅಸ್ವಚ್ಛತೆಯಲ್ಲಿ ಈ ಒಂದು ಸ್ವಚ್ಛತೆ ಇರತಕ್ಕಂಥದ್ದು, ಈ ಕಸದಿಂದಲೇ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಇದು ಒಳಗಡೆ ಇರ್ತಕ್ಕಂಥ ದೃಶ್ಯಗಳು. ಈ ಒಂದು ಗೇಟ್ ಮುಖಾಂತರವಾಗಿ ಅವ್ರು ಬರಬೇಕು. ಇಲ್ಲಿ ಮುಂದೆ ಒಳಗಡೆ ಹೋಗೋಣ. ಯಾವ ರೀತಿಯಾಗಿ ಇದ್ರ ಬಗ್ಗೆ ಮುಖ್ಯ ಶಿಕ್ಷಕರು ಮತ್ತು ಇಲ್ಲಿನ ಶಿಕ್ಷಕರು ಏನು ಹೇಳ್ತಾರೆ ಅಂತ ನೋಡಿಕೊಂಡು ನಿಮಗೆ ತಿಳಿಸ್ತೇನೆ ವೀಕ್ಷಕರೇ. ಶಾಲೆಯವರು ಯಾಕೆ ರಸ್ತೆಯೊಳಗೆ ಕಸ ಹಾಕ್ತಾರೆ ಅನ್ನೋದಕ್ಕೆ ಒಂದು ನೈಜವಾಗಿರ್ತಕ್ಕಂಥ ಉದಾಹರಣೆ ಕೊಡ್ತೀನಿ. ಇಲ್ಲಿನ ಪುರಸಭೆ ಆಡಳಿತ ಆಗಿರ್ಬೋದು, SDMC ಸದಸ್ಯರಾಗಿರ್ಬೋದು, ಯಾಕೆ ಆ ಒಂದು ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನೋದಕ್ಕೆ ಒಂದು ಮುಖ್ಯ ಉದಾಹರಣೆ ಅಂದರೆ, ನಾನು ನಿಮಗೆ ಇವತ್ತು ಬನ್ನಿ ವೀಕ್ಷಕರೇ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏನಪ್ಪ ದೊಡ್ಡದಾಗಿರ್ತಕ್ಕಂಥ ಕಸದ ತೊಟ್ಟಿ ಇದೆ, ಆದರೂ ಕೂಡ ಹಾಕ್ತಾರೆ ಏನು ಅಂತಂದು ನೀವು ಭಾವಿಸ್ಬೋದು. ಆದರೆ ವಾಸ್ತವ ಸ್ಥಿತಿ ಇದಲ್ಲ. ಈ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ಕಸ ತೊಟ್ಟಿ, 2 ಕಸ ತೊಟ್ಟಿಗಳು, ಒಂದಂತೂ ನಾಪತ್ತೆ. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಒಂದು ನಾಪತ್ತೆ ಆಗಿದೆ. ಇನ್ನೊಂದು ಅದ್ರ ಸ್ಥಿತಿ ಏನಿದೆ ಅಂತಂದರೆ ಅತ್ಯಂತವಾಗಿರ್ತಕ್ಕಂಥದ್ದು. ನೀವೇ ನೋಡಿ ದೃಶ್ಯಗಳಲ್ಲಿ ಅದೇನೋ ಅಂತಿರಲ್ಲ, ಮೇಲ್ಗಡೆ ಎಲ್ಲ ತೆಳಕು ಒಳಗಡೆ ಉಳುಕು ಅನ್ನುವಂಥ ಒಂದು ಗಾದೆ ಮಾತಿನಂಗೆ ಇಲ್ಲಿ ಕಸ ಹಾಕಿದರೆ ಸೀದಾ ಕೆಳಗಡೆ ಬರ್ತದೆ. ಇದ್ರ ಬಗ್ಗೆ ಯಾರೂ ಕೂಡ ತೋರಿಸ್ತಾ ಇಲ್ಲ. ಇಲ್ಲಿ ಬನ್ನಿ, ಪುರಸಭೆ ಕಾರ್ಯಾಲಯ ಗದಗ ಅಂತ ಇದೆ. ಹಸಿ ಕಸ ಮತ್ತು ಈ ಕಸಗಳನ್ನು ತೆಗಿತಾ ಇದೆ. ಹಸಿ ಕಸ ಯಾವುದೇ ರೀತಿಯಾಗಿರ್ತಕ್ಕಂಥ ಹಸಿ ಕಸನೂ ಕೂಡ ಇಲ್ಲ, ಏನೇನೂ ಇಲ್ಲ. ಪುರಸಭೆಯಿಂದ ನೀಡಿರ್ತಕ್ಕಂಥ ಇದು ಕಸದ ತೊಟ್ಟಿಗಳು, ಇಲ್ಲಿ ಕಸದ ತೊಟ್ಟಿಗಳನ್ನು ತೂತುಗಳಾಗಿದೆ, ಬಕೆಟ್ಗಳೇ ಇಲ್ಲ ಅಂಥ ಒಂದು ಪರಿಸ್ಥಿತಿ ಈ ಒಂದು ಶಾಲೆಯೊಳಗಿದೆ. ಸುಮಾರು ಪುರಾತನವಾಗಿರ್ತಕ್ಕಂಥ ಶಾಲೆ ಎಂದೇ ಪ್ರಖ್ಯಾತಿಯನ್ನು ಪಡೆದಿದೆ. ಪುರಾತನವಾಗಿರ್ತಕ್ಕಂಥ ಶಾಲೆ ಇದೀಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯಗಳಲ್ಲಿ ನೋಡಿದಿರಿ ಯಾವ ರೀತಿಯಾಗಿ ಇದೆ ಅಂತಂದು ಹೇಳಿ ತೋರಿಸ್ತಾ ಇದ್ದೇನೆ.
ಇನ್ನು ಈ ಒಂದು ಭಾಗದಲ್ಲಿ ಇನ್ನೊಂದು ಡಬ್ಬಿ ಇತ್ತು, ಈ ಡಬ್ಬಿಯೂ ಕೂಡ ನಾಪತ್ತೆಯಾಗಿದೆ ಅಂತಂದು ಹೇಳ್ಬೋದು. ಈ ಕಾರಣಕ್ಕೆ ಅವರೇನಾದರೂ ಕಸವನ್ನು ಹೊರಗಡೆ ಹಾಕ್ತಾ ಇದ್ದಾರೋ ಅಥವಾ ಇಲ್ಲವೋ, ಅಥವಾ ಇದನ್ನು ಪುರಸಭೆ ಗಮನಕ್ಕೆ ಅವ್ರು ತಂದಿದ್ದಾರೋ ಇಲ್ಲವೋ ಅನ್ನೋದನ್ನು ಮುಖ್ಯ ಶಿಕ್ಷಕರು ಏನು ಹೇಳ್ತಾರೆ ಅದರ ಮೇಲೆ ನಿರ್ಣಯ ಕೈಗೊಳ್ಳೋಣ. ಅದ ನಂತರ ಪುರಸಭೆ ಮುಖ್ಯಾಧಿಕಾರಿಗಳನ್ನು ಕೂಡ ನಾನು ನಿಮ್ಗೆ ಈ ಒಂದು ಸಂದರ್ಭದೊಳಗೆ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಮುನ್ನಡ್ರಿ ಸರ್ ಒಂದು ಈ ಒಂದು ಸ್ವಚ್ಛತೆಯ ಕುರಿತಾಗಿರ್ತಕ್ಕಂಥ ಒಂದು ವಿಶೇಷ ವರದಿಯೊಂದಿಗೆ ನಾನು ಆಗಲೇ ಈ ಒಂದು ಶಾಲೆಯಲ್ಲಿ ನಿಮಗೆಲ್ಲ ತೋರಿಸಿದ್ದೀನಿ. ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಸಂಪರ್ಕ ಮಾಡಿದಾಗ ಇದು ಶನಿವಾರ ಶಾಲಾ ಅವಧಿಯ ನಂತರ ಈ ಗಿಡ ಬಿದ್ದಿತ್ತು. ಈ ಒಂದು ಗಿಡ ಬಿದ್ದಿದ್ದನ್ನು ನಾವು ಖಾಸಗಿ ವ್ಯಕ್ತಿಗಳ ಕಡೆಯಿಂದ ಗಿಡವನ್ನು ಕಡಿಸಿ ಅದನ್ನು ಸ್ಥಳಾಂತರ ಮಾಡ್ತಾರೆ ಅಂತಂದೇಳಿ ಭರವಸೆ ನೀಡಿದರು. ಅದರೊಟ್ಟಿಗೆ ನಾವು ಪುರಸಭೆಯವರು ಪ್ರತಿನಿತ್ಯ ಕೂಡ ಕಸವನ್ನು ತೆಗೆದುಕೊಂಡು ಹೋಗ್ತೇವೆ. ಆದರೆ 2 ದಿನಗಳ ಕಾಲ ಪುರಸಭೆಯವರು ಯಾಕೋ ಈ ಒಂದು ಮಾಡಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿ ಬಂದರು. ಆ ಪುರಸಭೆಯವರು ಈ ಒಂದು ಕಸವನ್ನು ತೆಗಿತಾರೆ. ಅವರಿಗೆ ನಾನು ದೂರವಾಣಿ ಮುಖಾಂತರ ನಾನು ಸಂಪರ್ಕ ಮಾಡಿದ್ದೀನಿ. ಇವತ್ತು ಕಳಿಸ್ತೀನಿ ಅಂತೇಳಿ ಮುಖ್ಯಾಧಿಕಾರಿ ಆಗಿರ್ತಕ್ಕಂಥವ್ರು ನಮಗೆ ತಿಳಿಸಿದ್ದಾರೆ ಅಂತಂದೇಳಿ ಇಲ್ಲಿಯ ಮುಖ್ಯ ಶಿಕ್ಷಕರು ಕೂಡ ನಮ್ಮ ವಾಹಿನಿಯೊಂದಿಗೆ ತಮ್ಮ ಇಲ್ಲಿಯ ವಾಸ್ತವಸ್ಥಿತಿಯನ್ನು ಹಂಚಿಕೊಂಡ್ರು. ಇವತ್ತಿನ ಒಂದು ವಿಶೇಷ ಸ್ಟೋರಿ ಆಗಿತ್ತು. ಮತ್ತಷ್ಟು ಸ್ಟೋರಿಯೊಂದಿಗೆ ನಾನು ಪ್ರತಿದಿನದ ಒಂದು ವಿಶೇಷ ಸ್ಟೋರಿಯನ್ನು ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಏಷ್ಯನ್ ನ್ಯೂಸ್ ನೋಡ್ತಾ ಇದ್ದೀನಿ. ನನ್ನ ಜೊತೆಗೆ ಆಕಾಶ್ ತಾಳಿ ಕೊಟ್ಟಿದ್ದಾನೆ. ಇದು ಏಷ್ಯನ್ ನ್ಯೂಸ್ ವಿಶೇಷ ವರದಿ ಆಗಿತ್ತು.